ನವಜಾತ ಶಿಶುವಿನ ಉಳಿವಿಗಾಗಿ ಬರೋಬ್ಬರಿ 120 ಕಿಲೋಮೀಟರ್ ಪ್ರಯಾಣವನ್ನು ಕೇವಲ 1 ಗಂಟೆಯಲ್ಲಿ ತಲುಪಿ ಮಗುವನ್ನು ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬೂದಗುಂಪ ಗ್ರಾಮದ ನಿವಾಸಿ ವಿಜಯಲಕ್ಷ್ಮಿಗೆ ಹೆರಿಗೆ ವೇಳೆ ಮಗುವಿನ ಹೊಟ್ಟೆಯಿಂದ ಕಿಡ್ನಿ ಹಾಗೂ ಕರಳು ಹೊರಬಂದಿತ್ತು. ಹೆಚ್ಚಿನ ಚಿಕಿತ್ಸೆಗೆ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಬೇಕಿತ್ತು. ಅಖಿಲ ಕರ್ನಾಟಕ ಆಂಬ್ಯುಲೆನ್ಸ್ ರೋಡ್ ಸೇಫ್ಟಿ ಸಂಘಟನೆಯಿಂದ ಒಟ್ಟು 30 ಆಂಬ್ಯುಲೆನ್ಸ್ಗಳಿಂದ ಶಿಶುವಿನ ಜೀವ ಉಳಿಸಲು ಪರದಾಡಬೇಕಾಯಿತು. ಜೀರೋ ಟ್ರಾಫಿಕ್ ಮೂಲಕ ನವಜಾತ ಶಿಶುವನ್ನು ಹುಬ್ಬಳ್ಳಿಗೆ ಯಶಸ್ವಿಯಾಗಿ ರವಾನಿಸಿದ್ದು ಚಿಕಿತ್ಸೆ ಆರಂಭಿಸಲಾಗಿದೆ. ನವಜಾತ ಶಿಶುವಿನ ಉಳಿವಿಗಾಗಿ ಬರೋಬ್ಬರಿ 120 ಕಿಲೋಮೀಟರ್ ಪ್ರಯಾಣವನ್ನು ಕೇವಲ 1 ಗಂಟೆಯಲ್ಲಿ ತಲುಪಿ ಈ ಒಂದು ಯಶಸ್ವಿಯಾಗಿ ಒಂದು ಪ್ರಯಾಣವನ್ನು ಮುಗಿಸಿದ್ದಾರೆ. ಕೊಪ್ಪಳದಿಂದ ಹುಬ್ಬಳ್ಳಿ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಜೀರೋ ಟ್ರಾಫಿಕ್ ಮೂಲಕ ಯಶಸ್ವಿಯಾಗಿ ರವಾನಿಸಲಾಗಿದೆ. ನವಜಾತ ಶಿಶುವಿ ಉಳಿವಿಗಾಗಿ ರೋಚಕ ಪ್ರಯಾಣ ಅಂತಲೇ ಹೇಳ್ಬೋದು. ಇನ್ನು ಶಿಶುವಿನ ಉಳಿವಿಗಾಗಿ 120 ಕಿಲೋಮೀಟರ್ ಪ್ರಯಾಣವನ್ನು ಕೇವಲ 1 ಗಂಟೆಯಲ್ಲಿ ತಲುಪಿದ್ದಾರೆ. ಹುಬ್ಬಳ್ಳಿಯನ್ನು ಮಗುವಿನ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಮಗುವನ್ನು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬೂದಗುಂಪ ಗ್ರಾಮದ ನಿವಾಸಿ ವಿಜಯಲಕ್ಷ್ಮಿಗೆ ಹೆರಿಗೆ ವೇಳೆ ಮಗುವಿನ ಹೊಟ್ಟೆಯಿಂದ ಕಿಡ್ನಿ ಹಾಗೂ ಕರಳು ಹೊರಬಂದಿತ್ತು. ಹೀಗಾಗಿ ಹೆಚ್ಚಿನ ಚಿಕಿತ್ಸೆಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಬೇಕಾಗಿತ್ತು.